ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಶಾಂತಿ ಸ್ಥಿತಿಗೆ ಮರಳುತ್ತಾ ಇದ್ದ ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧವೇ ನಡೆದು ಹೋಗಿದೆ. ಹೆಡೆಮುರಿ ಕಟ್ಟೋದಿಕ್ಕೆ ಪಣ ತೊಟ್ಟಿದ್ದಾರೆ ಭಾರತೀಯ ಸೇನೆ. ಬೆಟ್ಟಕಾಡು ಸೇರಿದಂತೆ ಗಲ್ಲಿ ಗಲ್ಲಿಯೂ ಕೂಡ ಉಗ್ರರ ಸರ್ಚಿಂಗ್ ಆಗ್ತಿದೆ. ಯಾಕಂದ್ರೆ ಅಲ್ಲಿನ ಕಾಡು ಬೆಟ್ಟಗಳ ನಡುವೆನೆ ಹಾದು ಬಂದಿರೋದು ಉಗ್ರರು. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಅನ್ನ ಕೂಡ ಮಾಡಿರೋದು. ಸೊ ಹಾಗಾಗಿ ಕಾಡು ಮೇಡು ಗಲ್ಲಿ ಗಲ್ಲಿಗಳಲ್ಲೂ ಕೂಡ ತೆರಳಿ ಸರ್ಚ್ ಮಾಡ್ತಿದ್ದಾರೆ. ಬೇಸಿಗೆ ರಜೆ ಕಳೆಯೋದಿಕ್ಕೆ ಆಗಮಿಸಿದ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಉಗ್ರರು. ನೀವು ನೋಡ್ಬೋದು, ವಾಯು ಸೈನ್ಯ ಕೂಡ ಸರ್ಚಿಂಗಿಗೆ ಇಳಿದಿದೆ. ಸೊ ಯಾವ ಕಡೆಯಿಂದ ದಾಳಿ ಆಯಿತು ಅಂತ ನೀವೇನು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ವಾಯುಪಡೆ ಕೂಡ ಸೈನಿಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಚಿಂಗ್ ಕಾರ್ಯವನ್ನು ಮಾಡ್ತಾ ಇರೋದು. ವಿಮಾನದ ಮುಖಾಂತರ ಕೂಡ ಎಲ್ಲಾದರೂ ಅಡಗಿಸಿ ಕೂತಿದ್ದಾರಾ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರು ಯಾವ ಭಾಗದಿಂದ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಆ ಬೆಟ್ಟ ಗಾಡಿನ ಮಧ್ಯೆ, ಅಲ್ಲಿ ಕೂಡ ಸರ್ಚಿಂಗ್ ನಡೀತಾ ಇದೆ. ಅದೇ ಕಾಡುಗಳ ಮಧ್ಯದಿಂದಲೇ ನುಸುಳ್ಕೊಂಡು ಬಂದು ಈ ರೀತಿ ಹತ್ಯೆಯನ್ನ ನಡೆಸಿರೋದು. ಈಗ ನೋಡಿ, ಬೇಸಿಗೆ ರಜೆ ಇದೆ, ಫ್ಯಾಮಿಲಿ ಜೊತೆಗೆ ಕುಟುಂಬ ಬರತ್ತೆ ಅಂತ ಹೇಳಿ ಎಲ್ಲವನ್ನ ತಿಳ್ಕೊಂಡೇ ಉಗ್ರರಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅದರಲ್ಲೂ ಕೂಡ ಧರ್ಮದ ಆಧಾರದ ಮೇಲೆ ಅವರು ಅಟ್ಟಹಾಸವನ್ನ ಮೆರೆದಿದ್ದು ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು. ಧರ್ಮವನ್ನ ಕೇಳಿ ಅವ್ರ ಎದೆಗೆ ಗುಂಡಿಟ್ಟಿದ್ದಾರೆ. ಅದರಲ್ಲೂ ಕೂಡ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡಿರೋದು. ಇದು ಉಗ್ರರ ದಾಳಿಯಲ್ಲಿ ಬಲಿಯಾದವರ ಕಥೆ. ಉಗ್ರರಿಗಾಗಿ ಒಂದು ಕಡೆ ಸೇನೆ ಶೋಧವನ್ನು ನಡೆಸ್ತಿದೆ, ಇನ್ನೊಂದು ಕಡೆ ನೀವು ನೋಡ್ತಾ ಇರಬಹುದು ಇತ್ತೀಚೆಗಷ್ಟೇ ಮದುವೆ ಆಗಿದೆ, ಮದುವೆ ಆಗಿ ಪ್ರವಾಸಕ್ಕೆ ಹೋಗಿದ್ದಾರೆ. ಅವ್ರ ಕೈಯಲ್ಲಿರುವಂತಹ ಬಳೆ ಕೂಡ ತೆಗ್ದಿಲ್ಲ. ಸೊ ಆಗ್ಲೇ ಮೃತ ಪತಿಯ ಪಕ್ಕದಲ್ಲಿ ಕಣ್ಣೀರನ್ನ ಹಾಕ್ತಾ ಇರೋದು. ಈ ರೀತಿ ಆದಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದೇ ತಿಳಿಯಲ್ಲ ಅವ್ರಿಗೆ. ದಿಕ್ಕೆ ತೋಚದ ಪರಿಸ್ಥಿತಿಗೆ ಹೋಗ್ತಾರೆ. ರಜಕ್ಕೆ ಅಂತ ಹೋಗಿದವ್ರು ಯಾರು ಊಹೆ ಮಾಡ್ಕೊಂಡಿರಲ್ಲ ಅಲ್ಲಿಂದ ನಾವು ಒಬ್ಬರೇ ಬರ್ತೀವಿ ಅಂತ ಹೇಳಿ. ಕುಟುಂಬದರ ಜೊತೆಗೆ ಹೋಗಿ ಖುಷಿಯಾಗೆ ಹೆಂಗ್ ಹೋಗಿದ್ದೀವಿ ಹಂಗೆ ಬರ್ತೀವಿ ಅಂತ. ಬಟ್ ಅಲ್ಲಾಗಿದೆ ಬೇರೆ. ಉಗ್ರರ ಆ ದಾಳಿಯಿಂದಾಗಿ ಇಡೀ ಕುಟುಂಬವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ, ತನ್ನವರನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಒಂದಷ್ಟು ಕನ್ನಡಿಗರು ಅದೃಷ್ಟವಶಾತ್ ಅನ್ಬೋದು. ಯಾಕಂದ್ರೆ ದಾಳಿಗೂ ಮುನ್ನ ಅವರು ಪಹಲ್ಗಾಮ್ಗೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಳವನ್ನ ವೀಕ್ಷಣೆ ಮಾಡಿ ಅಲ್ಲಿಂದ ಮರಳಿ ಹೋಟೆಲ್ಗಳಿಗೋ ಅಥವಾ ಬೇರೆ ಪ್ಲೇಸಸ್ಗಳಿಗೋ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಇದು ಬಚಾವಾಗಿದ್ದಾರೆ ಅಂತಾನೆ ಹೇಳಬಹುದು. ನೋಡಿದಂತೆ ಉಗ್ರರು ಸೇನೆ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದೆ, ಎಲ್ಲಿ ಹೊಕ್ಕಿದ್ದಾರೆ ಅಂತ ಹೇಳಿ. ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಈಗಾಗಲೇ ಕೊಡಲಾಗಿದೆ. ಪಹಲ್ಗಾಮ್ ಸುತ್ತಮುತ್ತ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಸೊ ಅವರಿಗೆ ಎಲ್ಲಿನ ಮಾಹಿತಿ ಬಂತು, ಅವ್ರು ಯಾವ ಭಾಗದಿಂದ ಬಂದು ದಾಳಿಯನ್ನ ನಡೆಸಿದ್ರು, ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಭದ್ರತಾ ಪಡೆಯ ಜೊತೆಗೆ ರಕ್ಷಣಾ ಪಡೆಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತುಕತೆಯನ್ನ ನಡೆಸಿದ್ರು. ಅದನ್ನ ಕೂಡ ನಾವು ಗಮನಿಸಿದ್ವಿ. ವಿದೇಶದಿಂದ ಘಟನೆ ತಿಳಿದ ತಕ್ಷಣನೇ ವಾಪಸ್ ಭಾರತಕ್ಕೆ ಬಂದವರೇ ಮಾತುಕತೆಗೆ ಮುಂದಾಗಿದ್ರು. ಇತ್ತ ಉಗ್ರರಿಗಾಗಿ ಸೈನ್ಯ ಕೂಡ ಮುಂದಾಗಿದ್ದು ಹೆಡೆಮುರಿ ಕಟ್ಟುವಂತಹ ಪಣ ತೊಟ್ಟಿದೆ. ಸೊ ಶೋಧ ಕಾರ್ಯ ನಡೀತಾ ಇದೆ.
ಗನ್ ಹಿಡಿದು ಭೀಕರ ಕೃತ್ಯ ನಡೆಸಿರುವಂತಹ ರಕ್ತಪಾತ ಫೋಟೋ ಸೆರೆಯಾಗಿದ್ದು ಇಬ್ಬರು ಸ್ಥಳೀಯರು ಸೇರಿದಂತೆ ಎಷ್ಟು ಉಗ್ರರಿದ್ರು, ಅವ್ರು ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಪ್ರತಿಯೊಂದನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ನೀವು ಹಿಂದೂಗಳ ಅಂತ ಕೇಳಿದ್ರೆ ಟಾರ್ಗೆಟ್ ಮಾಡಿದ್ದಾರೆ. ಹಿಂದೂಗಳ ಅಂತ ಕೇಳುದು, ಅವ್ರು ಅಂತ ತಕ್ಷಣ ಹೊಡೆದು ಬಳಸಿದಂತಹ AK-47 ಗನ್ ಕೂಡ ಫೋಟೋದಲ್ಲಿ ಗಮನಿಸಬಹುದು. ಉಗ್ರರ ಹೆಡೆಮುರಿಯನ್ನ ಕಟ್ಟೋಕೆ ಪಣ ತೊಟ್ಟಿದ್ದಾರೆ ಈಗ ಭಾರತೀಯ ಸೈನ್ಯ. ಶಾಂತಿ ಸ್ಥಿತಿಗೆ ಮರಳುತ್ತಾ ಇದ್ದಂತೆ ಈಗೆಲ್ಲೋ ನರಮೇಧವೇ ನಡೆದು ಹೋಗಿದೆ ಕಾಶ್ಮೀರದಲ್ಲಿ. ಇನ್ನೊಂದು ಕಡೆ ಉಗ್ರರ ಅಟ್ಟಹಾಸದ ಫೋಟೋಸ್ಗಳು ಕೂಡ ವೈರಲ್ ಆಗಿದೆ. ಭಯೋತ್ಪಾದಕರಿಗಾಗಿ ಕಾಶ್ಮೀರದಾದ್ಯಂತ ಈಗ ಶೋಧ ಕಾರ್ಯ ನಡೀತಾ ಇದೆ. ಇಡೀ ಗಲ್ಲಿ ಇರ್ಬೋದು, ಬೆಟ್ಟ ಗುಡ್ಡಗಳಿರಬಹುದು, ಎಲ್ಲದರ ನಡುವೆ ಕೂಡ ಸರ್ಚಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಇದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ನಿನ್ನೆ ಆದಂತಹ ಘಟನೆಯಲ್ಲಿ. ಓರ್ವ ಭಯೋತ್ಪಾದಕನ ಸ್ಪೆಷಲ್ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ಆತ ಗನ್ ಹಿಡಿದು ಯಾವ ರೀತಿಯಾಗಿ ಮೆರಿತಾ ಇದ್ರು ಅಂತ ಹೇಳಿ. ಇನ್ನೊಂದು ಕಡೆ ಈಗ ಮೃತದೇಹಗಳನ್ನ ಶವಾಗಾರದಿಂದ ಯಾರು ಎಲ್ಲಿಯವರು ಅನ್ನೋದರ ಡೀಟೇಲ್ಸ್ ಜೊತೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. Bunu da